ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇದಕ್ಕೆ ರೀ ನಾನು ಈ ಮನೆಗೆ ಬರಲ್ಲ, ಸತ್ ಹೋಗ್ತೀನಿ, ನನ್ನ ಸಾಯೋಕ್ ಬಿಡಿ ಅಂತ ಹೇಳಿದ್ದು, ಒತ್ತಾಯ ಮಾಡಿದ್ದು, ಆದ್ರೆ ನೀವು ಕೇಳಲಿಲ್ಲ. ಇವಾಗ ನೋಡಿ ನನ್ನಿಂದ ಎಷ್ಟು ಜನ ನೋವು ಪಡ್ತಿದ್ದಾರೆ. ನಾನಿಲ್ಲಿರೋದಕ್ಕಾಗ್ಲಿ ಬದುಕೋದಕ್ಕಾಗ್ಲಿ ಇಲ್ಲಿರೋ ಯಾರಿಗೂ ಇಷ್ಟ ಇಲ್ಲ, ನಿಮ್ಮೊಬ್ಬರನ್ನ ಬಿಟ್ಟು. ಹೌದು, ಯಾರಿಗೂ ಇಷ್ಟ ಇಲ್ಲ. ಅದಕ್ಕೆ ಬಂದ ದಾರಿಲೇ ಹೊರಟು ಹೋಗಿ. ಸಂಪದ ಎಲ್ಲಿಗೂ ಹೋಗಲ್ಲ ಅಜ್ಜಿ. ಅವಳು ಇಲ್ಲೇ ಇರ್ತಾಳೆ, ಇದೇ ಮನೆಯಲ್ಲೇ ಇರ್ತಾಳೆ. ಯಾರಿಗೆ ಇಷ್ಟ ಇರಲಿ ಇಲ್ಲದೆ ಇರಲಿ, ಶೌರ್ಯ, ಏನು ಆಗಿದೆ ನಿನ್ಗೆ? ಅವಳು ಪರ ವಹಿಸ್ಕೊಂಡ್ ಬರ್ತಿದ್ಯಾ? ಅಮ್ಮ, ಸಂಪದ ಜಾಗದಲ್ಲಿ ಯಾರೇ ಇದ್ರು ನಾನು ಇದನ್ನೇ ಮಾಡ್ತಿದ್ದೆ. ನಾನು ಸಂಪದ ಅಂತ ಮನೆ ಕರ್ಕೊಂಡು ಬರಲಿಲ್ಲ. ಒಬ್ಬ ಹೆಣ್ಣು ಮಗಳ ಜೀವನ ಮಧ್ಯದಲ್ಲೇ ಮುಗ್ದು ಹೋಗ್ಬಾರ್ದು ಅಂತ ಅವಳನ್ನು ಕರ್ಕೊಂಡು ಬಂದೆ. ಅವಳೇನ್ ತನ್ನ ಸ್ಥಾನಕ್ಕೋಸ್ಕರ ಆಸೆ ಪಟ್ಟೋ ಅಥವಾ ದುಡ್ಡುಗೋಸ್ಕರ ಆಸೆ ಪಟ್ಟೋ ನಮ್ಮ ಮನೆಗೆ ಬರಲಿಲ್ಲ. ನಾನೇ ಬಲವಂತವಾಗಿ ಕರ್ಕೊಂಡು ಬಂದಿದ್ದಕ್ಕೆ ಬಂದ್ಲು. ಇದೆಲ್ಲ ಅವಳು ಆಡ್ತಿರೋ ನಾಟಕ ಶೌರ್ಯ. ಯಾವ ಕಾರಣಕ್ಕೂ ಅವಳನ್ನ ನಂಬೇಡ. ಸಾಯೋ ನಾಟಕ ಯಾಕಮ್ಮ? ನಾನು ಸ್ಟೇಷನ್ ಹೊರಗಡೆ ಬರ್ತಾ ಇದ್ರೆ ಯಾರೋ ಒಂದು ಹುಡುಗಿ ದೂರದಲ್ಲಿ ಸೂಸೈಡ್ ಮಾಡ್ಕೊಳ್ಳೋ ಹಾಗೆ ಕಾಣಿಸ್ತಿತ್ತು. ತಕ್ಷಣ ಕಾಪಾಡೋಣ ಅಂತ ಅಲ್ಲಿಗೆ ಹೋದೆ. ಹತ್ರ ಹೋದ್ಮೇಲೆ ಸಂಪದ ಅಂತ ಗೊತ್ತಾಯ್ತು. ಇವಳು ನೋಡಿದ್ಮೇಲೆ ನಿಮ್ಮೆಲ್ರಿಗಿಂತ ಹೆಚ್ಚು ಆವೇಶ, ಕೋಪ ನನಗೂ ಬಂತು. ಹಾಗೆ ಸಾಯಿಸ್ಬಿಡೋಣ ಅನ್ಕೊಂಡೆ. ಆದ್ರೆ ಅವಳ ಪರಿಸ್ಥಿತಿ ಗೊತ್ತಾದ್ಮೇಲೆ ಗಂಡನಾಗಲ್ದೇ ಇದ್ರು ಮನುಷ್ಯನಾಗಿ ಯೋಚನೆ ಮಾಡಿ ಅವಳನ್ನ ಮನೆಗೆ ಕರ್ಕೊಂಡು ಬಂದೆ. ಹೋಗೋವಾಗ ನನಗೆ ಗೊತ್ತಿರಲಿಲ್ಲ ನಾನು ಆ ದಾರಿಲಿ ಹೋಗ್ತೀನಿ ಅಂತ. ಹೀಗಿರೋವಾಗ ಸಂಪದ ಯಾಕಮ್ಮ ನಾಟಕ ಮಾಡ್ತಾಳೆ? ಅಷ್ಟೇ ಯಾಕೆ, ನನ್ನ ಗನ್ನಿಂದ ಶೂಟ್ ಮಾಡ್ಕೊಳಕ್ ಹೊರಟಿದ್ಲು. ಲಾಸ್ಟ್ ಸೆಕೆಂಡಲ್ಲಿ ನನ್ನ ಗನ್ನನ್ನ ಲಾಕ್ ಮಾಡಿದಕ್ಕೆ ಸರಿ ಹೋಯ್ತು. ಇದನ್ನು ನಾಟಕ ಅಂತೀರಾಮ? ಶೌರ್ಯ, ನೀನು ತುಂಬಾ ಒಳ್ಳೆಯವನು. ನಿನ್ ಮನಸ್ಸು ಕೂಡ ತುಂಬಾ ಒಳ್ಳೇದು. ನಿನ್ ಸುತ್ತ ಇರೋರ್ಗೂ ಒಳ್ಳೇದಾಗ್ಲಿ ಅಂತಾನೆ ಬಯಸ್ತಿರ್ತೀಯ. ಆದ್ರೆ ಸಂಪದ ಅಂತವಳಲ್ಲ ಕಣೋ. ಪ್ರತಿ ಒಬ್ರು ಒಂದೊಂದು ಸ್ಟೇಜಲ್ಲಿ ಬದಲಾಗ್ತಾರಮ್ಮ. ಅಷ್ಟ್ಯಾಕೆ? ಅದಕ್ಕೆ ಕಲ್ಯಾಣಿನೇ ಉದಾಹರಣೆ.
ಮುಂಚೆ ಎಷ್ಟು ಚೇಷ್ಟೆ ಮಾಡ್ತಿದ್ಲು, ಈಗ ಹೇಗಿದ್ದಾಳೆ? ಎಲ್ರ ಬಗ್ಗೆನೂ ಅವಳೇ ಯೋಚನೆ ಮಾಡ್ತಾಳೆ. ಸಂಪದಾನ ನಾನು ಪೂರ್ತಿಯಾಗಿ ಮರ್ತು ಹೋಗೋ ಹಾಗೆ ಮಾಡಿದ್ದಾಳೆ. ಶೌರ್ಯ, ಕಲ್ಯಾಣಿ ತುಂಬಾನೇ ಮುಗ್ಧೆ ಕಣೋ. ಈ ಮನೆಗೆ ಅವಳು ಕಾಲಿಟ್ಟಾಗ ಅವಳಿಗೆ ಏನು ಗೊತ್ತಿರ್ಲಿಲ್ಲ, ಅದಕ್ಕೆ ಅವಳು ಹಾಗೆ ನಡ್ಕೋತಿದ್ಲು. ಆದ್ರೆ ಸಂಪದ ಹಾಗಲ್ಲ ಕಣೋ. ಇವಳಿಗೆ ಮದ್ವೆ ಆಗಿ ಒಂದು ಮಗು ಇದ್ರೂ ಕೂಡ ಕಾಲೇಜಲ್ಲಿ ಲವ್ ಮಾಡಿದ್ದು ಸಿದ್ದು ಹಿಂದೆನೆ ಓಡ್ ಹೋದವಳು ಕಣೋ. ಆವತ್ತೂ ಕೂಡ ಇವರಿಬ್ರು ಮಧ್ಯೆ ಇರೋ ಪ್ರೀತಿ ಯಾರಿಗೂ ಗೊತ್ತಾಗಬಾರ್ದು ಅಂತ ಕಲ್ಯಾಣಿ ಮೇಲೆ ಅಪವಾದಗಳನ್ನ ಹೊರಿಸಿದ್ರು. ಇವರಿಬ್ರು ಕದ್ದು ಮುಚ್ಚಿ ಓಡ್ ಹೋಗೋದಕ್ಕೆ ಕಲ್ಯಾಣಿಗೆ ತಾಳಿ ಕಟ್ಟಕ್ಕೂ ರೆಡಿ ಆಗ್ಬಿಟ್ಟಿದ್ದ ಸಿದ್ದು. ಹಸೆ ಮನೆವರೆಗೂ ಬರೋ ನಾಟಕ ಮಾಡಿ ನಾವು ಕೊಡೋ ಕೋಟಿ ರೂಪಾಯಿನ ತಗೊಂಡು ಓಡ್ ಹೋಗೋದಕ್ಕೆ ರೆಡಿ ಆಗಿದ್ದ. ಆಗಷ್ಟೇ ಹುಟ್ಟಿದ ಹಸುಗೂಸನ್ನ ಬಿಟ್ಟು ಹಿಂದಿರುಗಿ ಕೂಡ ನೋಡ್ದೆ ಸಿದ್ದು ಹಿಂದಿನ ಓಡ್ ಹೋದವಳನ್ನ ಹೇಗೋ ಕರ್ಕೊಂಡ್ ಬಂದೆ ನೀನು. ಸಂಪದ ಹಾಗೆ ಹೊರಟೋಗೋದಕ್ಕೆ ಕಲ್ಯಾಣಿನೂ ಕಾರಣ ಅಲ್ವೇನಮ್ಮ? ಈ ಕಲ್ಯಾಣಿ ಏನೋ ಮಾಡಿದ್ಲು. ಸಿದ್ದು ಸಂಪದಾನ ಒಂದು ಮಾಡಿದ್ದು ಕಲ್ಯಾಣಿನೇ ಅಲ್ವಾ? ಕಲ್ಯಾಣಿನ? ಇಲ್ಲ ಶೌರ್ಯ, ಇಲ್ಲೇ ನಿಂತಿದ್ದಾಳಲ್ಲ ಈ ಸಂಪದ, ಕೇಳು ಅವಳನ್ನೇ. ಸಂಪದ, ಈಗ್ಲಾದ್ರೂ ನಿಜನ ಒಪ್ಕೋ. ನಿನ್ನ ಸಿದ್ದುನ ಕಲ್ಯಾಣಿನ ಒಂದು ಮಾಡಿದ್ದು, ನೀವಿಬ್ರು ಓಡ್ ಹೋಗೋದಕ್ಕೆ ಅವಳ ಸಹಾಯ ಮಾಡಿದ್ದು. ನಿಜ ಹೇಳು, ಇಲ್ದೆ ಹೋದ್ರೆ ಸಾಯಿಸ್ಬಿಡ್ತೀನಿ. ಸಾಯಿಸ್ಬೇಕು ಅಂತ ಸಿದ್ಧ ಆಗಿರೋಳು ನಾನು, ಹೆದರಿಸ್ಬೇಕು ಅಂತ ನೋಡ್ತಿದ್ಯಮ್ಮ. ಮದ್ವೆಗೂ ಮುಂಚೆ ನಾನ್ ಸಿದ್ದುನ ಪ್ರಾಣವಾಗಿ ಪ್ರೀತಿಸ್ದೆ, ಆದ್ರೆ ಮದ್ವೆ ಆದ್ಮೇಲೆ ಪೂರ್ತಿಯಾಗಿ ಮರ್ತು ಹೋದೆ. ಅದಕ್ಕೆ ಕಾರಣ ಶೌರ್ಯ ನನ್ ಮೇಲೆ ತೋರಿಸಿದ ಪ್ರೀತಿ. ಆದ್ರೆ ಕಲ್ಯಾಣಿ ಬಂದು ನನ್ ಮನ್ಸನ್ನ ಬದಲಾಯಿಸ್ಬಿಟ್ಲು. ಪ್ರೀತಿ ದೊಡ್ಡದು, ಪ್ರೀತಿ ಇಲ್ಲ ಅಂದ್ರೆ ಜೀವನ ಇಲ್ಲ, ಪ್ರೀತಿಲಿ ಸೋಲ್ಬಾರ್ದು ಅಂತ ಫ್ರೀಯಾಗಿ ಸಿಕ್ಕಾಗೆಲ್ಲ ನನ್ನ ಮನ್ಸು ಬದಲಾಯಿಸೋದಕ್ಕೆ ಪ್ರಯತ್ನ ಪಟ್ಲು. ಕೊನೆಗೂ ಬದಲಾಯಿಸ್ಬಿಟ್ಲು. ಸುಳ್ಳು ಹೇಳ್ಬೇಡ ಸಂಪದ, ಆ ಭಗವಂತ ಕೂಡ ಇದನ್ನು ಒಪ್ಪಲ್ಲ. ಜೀವನದ ಮೇಲೆ ವಿರಕ್ತಿ ಬಂದಿರೋಳು, ಇವಾಗ ಯಾಕೆ ನಾನು ಸುಳ್ಳು ಹೇಳಮ್ಮ? ನಾನೇ ಅಲ್ಲ, ಕಲ್ಯಾಣಿ ಮಾತು ಕೇಳಿದ್ರೆ ಯಾರಾದ್ರೂ ಮನಸ್ಸು ಬದಲಾಯಿಸ್ಕೊಳ್ಳೇಬೇಕು. ಕಲ್ಯಾಣಿ ಮಾತುಗಳು ನನಗೆ ಎಷ್ಟೆಲ್ಲ ಬದಲಾಯಿಸಿದೆ ಅಂದ್ರೆ ಹುಟ್ಟಿದ ಮಗುಗಿಂತ ಸಿದ್ದು ಪ್ರೀತಿನೇ ಹೆಚ್ಚು ಅನ್ನೋಷ್ಟು. ಅದಕ್ಕೆ ಹುಟ್ಟಿದ ಮಗುನ ಮುದ್ದಾಡ್ದೇನೆ, ಎದೆ ಹಾಲು ಕೂಡ ಕೊಡ್ದೇನೆ ಹೊರಟು ಹೋದೆ. ಇದೆಲ್ಲ ಕಲ್ಯಾಣಿಯಿಂದಾನೆ ಅಮ್ಮ. ಈಗ್ಲೂ ನಿಜ ಹೇಳ್ಬೇಕು ಅಂತ ಅನಿಸ್ಲಿಲ್ವಾ ನಿನ್ಗೆ? ಇನ್ನೂ ಸುಳ್ಳನ್ನೇ ಹೇಳ್ತಾ ಇದೆಯಲ್ಲೇ. ಕಲ್ಯಾಣಿ ಅಂತದ್ದೇನೇ ನಿನ್ಗೆ ಅನ್ಯಾಯ ಮಾಡಿದ್ಲು, ಅವಳ ಮೇಲೆ ಇಷ್ಟೆಲ್ಲ ಆಪಾದನೆ ಹೊರಿಸ್ತಿದ್ಯಲ್ಲ. ಓ, ನಿನ್ನ ಮಗುನ ತನ್ನ ಮಗು ಹಾಗೆ ನೋಡ್ಕೊಂಡ್ಲಲ್ಲ ಅದಕ್ಕ? ಅಥವಾ ನಿನ್ನ ನೆನಪಲ್ಲೇ ಹುಚ್ಚನಾಗಿದ್ದ ಈ ಶೌರ್ಯನ ತನ್ನ ಪ್ರೀತಿಯಿಂದ ಬದಲಾಯಿಸಲ್ಲ ಅದಕ್ಕ? ನನಗೆ ಯಾಕಮ್ಮ ಕೋಪ? ಕಲ್ಯಾಣಿ ಜೀವನನ ನಾಶ ಮಾಡಿದ್ರೆ ನನಗೇನ್ ಸಿಗತ್ತೆ ಹೇಳಿ? ನಾನು ಹೇಳ್ತಿರೋದೆಲ್ಲ ನಿಜ. ನಾನು ಓಡ್ ಹೋಗೋದಕ್ಕೆ ಸಹಾಯ ಮಾಡಿದ್ದೆಲ್ಲ ಅವಳೇ. ನಾನು ಬೆಂಗಳೂರಿಗೆ ಹೋದ್ಮೇಲೂ ಕೂಡ
ಕಲ್ಯಾಣಿ ನನ್ನ ಜೊತೆ ಟಚ್ ಅಲ್ಲಿದ್ಲು. ಮಗು ಶೌರ್ಯನ್ ಫೋಟೋನ ಕಳಿಸ್ತಿದ್ಲು. ರೆಗ್ಯುಲರ್ ಆಗಿ ಫೋನಲ್ಲಿ ಟಚ್ ಅಲ್ಲಿ ಇರ್ತಿದ್ಲು. ಕಲ್ಯಾಣಿ ಜೊತೆ ಮಾತಾಡೋದಿಕ್ಕೆ ನಾನು ಫೋನ್ ಮಾಡಿದಾಗ 2 ಸಲ ಶೌರ್ಯ ರಿಸೀವ್ ಮಾಡಿದ್ದಾರೆ. ಥ್ಯಾಂಕ್ಸ್ ಕಲ್ಯಾಣಿ. ನಾನು ಸಂತೋಷವಾಗಿದ್ದೀನಿ ಅಂದ್ರೆ ಕಾರಣ ನೀನೇ ಕಲ್ಯಾಣಿ. ಇವಾಗ ಕೂಡ ನಮ್ಗೆ ಹೆಲ್ಪ್ ಮಾಡ್ತಿದ್ಯಾ ನೋಡು. ನೀನು ನಿಜವಾಗ್ಲೂ ನಮ್ಮ ಪಾಲಿನ ದೇವತೆ. ನೀನಿರೋ ಅಷ್ಟು ದಿನನೂ ನಿಜವಾಗ್ಲೂ ಯಾರು ಏನೂ ಮಾಡೋಕ್ಕಾಗಲ್ಲ. ನಿನ್ನ ಋಣನ ತೀರ್ಸೋಕ್ಕಾಗಲ್ಲ ಕಲ್ಯಾಣಿ. ಇಡ್ತೀನಿ, ಬಾಯ್. ಸಂಪದ ಸಿದ್ದು ಓಡೋಗಿದಾರಲ್ಲ, ಅವರು ಹೈದರಾಬಾದ್ ಅಲ್ಲೇ ಇದ್ದಾರೆ. ಸೊ ಅವ್ರನ್ನ ಹೇಗಾದ್ರೂ ಹುಡ್ಕು. ಶೌರ್ಯ ಅವ್ರಿಗಿಂತ ಮೊದಲು ನಮ್ಗೆ ಸಿಗ್ಬೇಕು. ಅಯ್ಯೋ, ಅದನ್ನ ಆಮೇಲೆ ಹೇಳ್ತೀನಿ. ನೀನ್ ಹೇಗಾದ್ರೂ ಹುಡ್ಕು. ಅಯ್ಯೋ, ನಿನ್ಗೆ ಅವ್ರ ಫೋಟೋನ ವಾಟ್ಸಪ್ ಮಾಡ್ತಾ ಇದ್ದೀನಿ, ನೋಡು. ಎಲ್ಲಿ ಸಿಕ್ಕಾಕೋತೀವೋ ಅಂತ ಮತ್ತೆ ಸಿಮ್ ಕಾರ್ಡ್ ಬದಲಾಯಿಸ್ತಿದ್ವಿ. ಅಷ್ಟೆಲ್ಲ ಕಲ್ಯಾಣಿ ನಮಗ್ ಹೆಲ್ಪ್ ಮಾಡಿದಾಳೆ. ಇದು ನಿಜ. ಇವಳು ಹೇಳ್ತಿರೋದಷ್ಟು ಸುಳ್ಳು. ಶೌರ್ಯ ನಿನ್ನ ಜೀವನಕ್ಕೆ ಮತ್ತೆ ಬರೋದಕ್ಕೆ ಪ್ರಯತ್ನ ಪಡ್ತಿದ್ದಾಳೆ. ಕಂದ, ಎಲ್ಲಿಗೆ ಹೋಗ್ತಾ ಇದ್ಯಾ? ನನ್ ಮಗು ಹತ್ರ. ಈಗ ನೆನಪಾಯ್ತಾ ನಿನಗೆ ಮಗು? ಯಾವ ಹೆತ್ತ ತಾಯಿಯಾದ್ರೂ ತನ್ನ ಮಗುನ ಹಾಗೆ ಬಿಟ್ಟು ಹೋಗ್ತಾಳೇನೆ? ಹೌದು, ನಾನ್ ಮಾಡಿದ್ದು ತಪ್ಪೆ. ಆ ಕ್ಷಣದಲ್ಲಿ ನನಗೇನು ಅರ್ಥ ಆಗ್ಲಿಲ್ಲ. ಮಗುನ ಬಿಟ್ಟು ದೂರ ಹೊರಟೋದ್ಮೇಲೆ ಅರ್ಥ ಆಯ್ತು. ಪ್ರತಿ ಕ್ಷಣ ಮಗುನ ಬಿಟ್ಟು ಹೋಗಿದ್ದಕ್ಕೆ ನರಕ ಅನುಭವಿಸಿದ್ದೀನಿ ನಾನು. ನಿದ್ದೆ ಇಲ್ಲದೆ ಎಷ್ಟೋ ರಾತ್ರಿ ಕಳೆದಿದ್ದೀನಿ ನಾನು. ಅದಕ್ಕೆ ಮಗುನ ನನ್ನ ಜೊತೆ ಕರ್ಕೊಂಡು ಹೋಗೋಣ ಅಂತ 2-3 ಸಲ ಪ್ರಯತ್ನಿಸ್ದೆ, ಆದ್ರೆ ಆಗ್ಲಿಲ್ಲ. ಹೋದ್ರೂ ಪರವಾಗಿಲ್ಲ, ಮಗುನ ನೋಡ್ಬೇಕು ಅನ್ನೋ ಪ್ರೀತಿ ಇರೋದಕ್ಕೆ ಇಷ್ಟು ಪ್ರಯತ್ನ ಮಾಡಿದ್ದು. ನಿನ್ನ ಪ್ರಯತ್ನಕ್ಕೆ ಫಲ ಸಿಕ್ಕೋದಿಲ್ಲ ಸಂಪದ. ಕಲ್ಯಾಣಿ ಹೆತ್ತ ತಾಯಿಯಾಗಿ ಮಗು ನೋಡ್ಕೊಳ್ತಿದ್ದಾಳೆ. ನೀನ್ ಯಾವ ಕಾರಣಕ್ಕೂ ಅವರಿಬ್ಬರ ಮಧ್ಯೆ ಬರ್ಕೊಡ್ದು. ಅಮ್ಮ, ಒಂದ್ಸಲ ನನ್ ಮಗುನ ಎತ್ಕೊಳ್ತೀನಿ, ಇನ್ಯಾವತ್ತೂ ಇಲ್ಲಿಗೆ ಬರೋದಿಲ್ಲ. ಬೇಕಾಗಿಲ್ಲ. ನಿನ್ನಂಥವಳು ಕೆಟ್ಟ ನೆರಳು ಕೂಡ ಮಗು ಮೇಲೆ ಬೀಳೋದು ನನಗೆ ಇಷ್ಟ ಇಲ್ಲ. ಯಾವ ಕಾರಣಕ್ಕೂ ನೀನ್ ಆ ಮಗುನ ಮುಟ್ಟಕೊಡ್ದು ಸಂಪದ. ಅಮ್ಮ, ಹಾಗನ್ಬೇಡಿ ಅಮ್ಮ. ಬೇಕು ಅಂದ್ರೆ ನಾನು ಇಲ್ಲಿಂದ ಹೊರಟು ಹೋಗ್ತೀನಿ. ನನ್ನ ಮಗುನ ನನಗೆ ಕೊಟ್ಬೇಡಿ. ನನಗಿನ್ನೇನು ಬೇಡಮ್ಮ. ಕೂಲಿ ಕೆಲಸ ಮಾಡ್ಕೊಂಡಾದ್ರೂ ಬದುಕ್ತೀನಿ. ಅಷ್ಟು ಪ್ರೀತಿ ಇರೋ ತರ ನಾಟಕ ಮಾಡ್ಬೇಡ ಸಂಪದ. ನೀನು ಮಾಡೋ ನಾಟಕನ ಅಮಾಯಕನ ತರ ಇರೋ ಶೌರ್ಯ ನಂಬಹುದು. ನಾವ್ ಯಾರು ನಂಬೋದಿಲ್ಲ. ನೋಡು, ನೀನ್ ಆ ಮಗುನ ನೋಡೋದು ಮುಟ್ಟೋದು ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲಮ್ಮ? ಅವಳು ನನ್ನ ಮಗನಿಗೆ ಹೆತ್ತ ತಾಯಿ.
ಹೆತ್ತ ತಾಯಿನ ಆ ವಿಷಯ ಇವಾಗ ನೆನ್ಪಿಗೆ ಬಂತ ಅವಳಿಗೆ? ಬೇಡ ಅನ್ಕೊಂಡ ಸಂಬಂಧ ಇನ್ನೊಬ್ರಿಗೆ ಹತ್ರ ಆದ್ಮೇಲೆ ಬೇಕು ಅನ್ಕೊಂಡ್ರೆ ಹೇಗಾಗುತ್ತೆ? ಸಂಪದ ಬೇಡ ಅಂದ್ಕೊಂಡಿರೋ ಸಂಬಂಧಗಳಿಗೆ ಕಲ್ಯಾಣಿ ಹತ್ರ ಆಗಿ ಆ ಸಂಬಂಧಗಳನ್ನ ಪ್ರಾಣ ಅಂತ ಅನ್ಕೊಂಡಿದ್ದಾಳೆ. ಮತ್ತೆ ಇವಾಗ ಸಂಪದ ಬಂದ್ರೆ ಅವಳು ಹೇಗೆ ತಡ್ಕೋತಾಳೆ? ಅಜ್ಜಿ, ಕಲ್ಯಾಣಿಗೆ ನಾನು ದೂರ ಆಗ್ತೇನೆ ಅಥವಾ ಮಗುನ ದೂರ ಮಾಡ್ತೀನಿ ಅಂತ ನಾನು ಹೇಳ್ತಿಲ್ಲ. ಸಂಪದ ಇರೋ ಸಿಚುಯೇಷನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನನಗೆ ಸಂಪದನ್ ಮಾತಿನ ಮೇಲೆ ನಂಬಿಕೆ ಇಲ್ಲ ಶೌರ್ಯ. ಯಾಕೆಂದ್ರೆ ಕಲ್ಯಾಣಿ ಹುಟ್ಟಿದ ಹಬ್ಬದ ದಿವಸ ಇದೇ ರೀತಿ ಕಣ್ಣೀರು ಹಾಕಿ ನಮಗ್ ಮೋಸ ಮಾಡಿದ್ಲು. ಈಗ ಮತ್ತೆ ಮಗುನ ಅಡ್ಡ ಇಟ್ಕೊಂಡು ಅದೇ ರೀತಿ ಮಾಡ್ತಾ ಇದ್ದಾಳೆ. ಅದಕ್ಕೆ ಸಂಪದ ಯಾವ ಕಾರಣಕ್ಕೂ ಮಗುನ ಮುಟ್ಟೋದಕ್ಕೆ ನಾನು ಬಿಡೋಲ್ಲ. ಅಮ್ಮ, ಒಂದು ಸಲ ಎತ್ಕೊಂಡು ಎದೆಗಪ್ಕೋತೀನಿ, ಅಷ್ಟು ಸಾಕಮ್ಮ. ಒಂದು ಸಾರಿ ಹೇಳಿದ್ರೆ ನಿಂಗೆ ಅರ್ಥ ಆಗಲ್ಲ? ನನಗಲ್ಲ, ನಿಮಗ್ ಅರ್ಥ ಆಗ್ತಿಲ್ಲ. ಒಂದು ಮಗುನಾದ್ರೂ ಹೆತ್ತಿದೀರಾ, ಅದ್ರ ಹತ್ರ ಅಮ್ಮ ಅಂತ ಕರ್ಸ್ಕೊಂಡಿದೀರಾ. ತಾಯಿ ಪ್ರೀತಿ ನಿಮಗ್ ಅರ್ಥ ಆಗಲ್ಲ. ಅದಕ್ಕೆ ಆ ದೇವ್ರು ನಿಮ್ಗೆ ಮಕ್ಳನ್ ಕೊಟ್ಟಿಲ್ಲ. ಏನ್ ಮಾತಾಡ್ತಿದ್ಯ ನೀನು? ಹಾ, ನಿನ್ನ ಬದುಕಿಗೆ ನೀನು ಅನುಪಮಂಗ್ ಹೇಳೋ ಅಂತವಳಾಗ್ಬಿಟ್ಯಾ? ನೀನು ಅನುಪಮನ್ ಕಾಲ್ ಧೂಳ್ಗೂ ಸರಿ ಹೋಗಲ್ವೇ? ನೀನ್ ಸಾಹಿತ್ಯ ಅಂತ ಕರುಣೆಯಿಂದ ಶೌರ್ಯ ಇಲ್ಲಿ ಕರ್ಕೊಂಡ್ ಬಂದಿದ್ದಾನೆ. ಅದೇ ನಾನಾಗಿದ್ರೆ ನಿನ್ನ ಅಲ್ಲೇ ಸಾಯಿಸಿ ಹೂತಾಕ್ಬಿಡ್ತಿದ್ದೆ. ಗಂಡ ಇದ್ದಾಗ್ಲೇ ಬೇರೆ ಜೊತೆ ಓಡೋದವಳೆ ನೀನು. ಬೇರೆ ಹೆಣ್ಣಿನ ಜೀವನ ಅನ್ಯಾಯ ಆಗೋಗುತ್ತೆ ಅಂತ ತನ್ನ ಜೀವನನೇ ತ್ಯಾಗ ಮಾಡಿರೋ ದೊಡ್ಡವಳು ಅನುಪಮ. ನಿನ್ನಿಂದನೇ ಈ ಮನೇಲಿ ಇಷ್ಟು ಸಮಸ್ಯೆ ಬಂದಿರೋದು. ಇವಾಗ್ಲೇ ಎಲ್ಲ ಸಮಸ್ಯೆಗಳು ದೂರ ಆಗ್ತಿದೆ ಅನ್ಕೊಳ್ಳೋ ಅಷ್ಟರಲ್ಲಿ ಮತ್ತೆ ಬಂದಿದ್ಯಾ? ಯಾಕೆ ಈ ಮನೆ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಿನಗೇನ್ ಮಾಡಿದೀವಿ ನಾವು? ತಪ್ಪು ಮಾಡಿ ಧೈರ್ಯವಾಗಿ ಮತ್ತೆ ಈ ಮನೆಗೆ ಬಂದಿದ್ದು ಸಾಲದೆ ಕಲ್ಯಾಣಿ ಮೇಲೆ ಅನುಪಮ ಮೇಲೆ ಆರೋಪ ಮಾಡ್ತಿದ್ಯಾ? ಬರ್ತಿದ್ದ ಹಾಗೆ ಇಷ್ಟು ಮಾಡಿದ್ಯಾ? ಇಲ್ಲೇ ಇದ್ರೆ ಇನ್ನೆಷ್ಟು ಮಾಡ್ತೀಯೋ? ಅದಕ್ಕೆ ಅಷ್ಟಕ್ಕೂ ನೀನು ಇಲ್ಲಿರೋದಕ್ಕೆ ಅವಕಾಶ ಇಲ್ಲ. ನಿನ್ನಂತವಳು ಬದುಕಿದ್ರೆ ಭೂಮಿಗೆ ಭಾರನೆ. ನಡಿಯೇ ಹೊರಗೆ. ಹಿರಿಯಜ್ಜಿ, ಸಂಪದನ ಹೊರಗಡೆ ಕಳಿಸಿದ್ರೆ ನಾನು ಕೂಡ ಹೊರಟೋಗ್ತೀನಿ. ಶೌರ್ಯ, ಶೌರ್ಯ, ತಲೆ ಕೆಟ್ಟಿದ್ಯಾನೋ ನಿನ್ಗೆ? ಅವಳಿಂದಾಗಿ ನೀನು ಮನೆ ಬಿಟ್ಟು ಹೋಗ್ತೀನಿ ಅಂತ್ಯಲ್ಲೋ? ಅವಳು ನೀನು ಮನೆ ಮರ್ಯಾದೆ ತೆಗ್ದಿದ್ದಾಳೆ ಕಣೋ.
ಅಂತವಳಿಗೋಸ್ಕರ ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ? ಮನೇಲಿರೋರು ನನ್ನವರು, ನನ್ನನ್ನು ನಂಬ್ತಾರೆ, ನನ್ನನ್ನು ಅರ್ಥ ಮಾಡ್ಕೋತಾರೆ ಅಂತ ಅನ್ಕೊಂಡಿದ್ದೀನಿ. ಆದ್ರೆ ನನ್ನ ನಿರ್ಧಾರಕ್ಕೆ ನಮ್ಮ ಮನೇಲಿ ಬೆಲೆ ಇಲ್ಲ ಅಂತ ಗೊತ್ತಾದ್ಮೇಲೆ ನಾನು ಹೇಗಿರೋಕ್ಕಾಗತ್ತೆ? ಹೌದು, ಅವಳು ತಪ್ಪು ಮಾಡಿದ್ ನಿಜಾನೇ. ಒಂದು ಚಾನ್ಸ್ ಕೊಡೋಣ ಅಮ್ಮ.